ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ಯಾವುದಾದರೂ ಎರಡು ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು ಒಳಗೊಂಡಿದೆ. ಮೊದಲನೇ ಪ್ರಶ್ನೆ, ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ? ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ? 4 ಅಂಕದ ಪ್ರಶ್ನೆಗಳು. ಟೋಟಲ್ ನಿಮಗೆ 4 ಒಳಗೊಂಡಿದೆ. ಇದರಲ್ಲಿ 2ಕ್ಕೆ ಮಾತ್ರ ಉತ್ತರಿಸಬೇಕು. ಆಗ ಮಾತ್ರ ನಿಮಗೆ 8 ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ. ಹಾಗೆ ಕೆಳಗಡೆ ಯಾವುದಾದರೂ ಒಂದು ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು? ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಹಾಗೆ ಕೃಷ್ಣಗೌಡರನ ಆನೆ ಹುಟ್ಟಿ ಬೆಳೆದ ಬಗ್ಗೆಯನ್ನು ವಿವರಿಸಿ, ಅದು ಪೇಟೆಯಲ್ಲಿ ಏನು ಮಾಡುತ್ತಿತ್ತು. ಸೊ ಇದು ಕೂಡ 4 ಅಂಕದ ಮೇಲೆ ಒಂದು ಪ್ರಶ್ನೆಗಳು ಕೇಳಾಗತ್ತೆ. ಗ್ರಾಮರ್ ಕೂಡ ನೋಡಿಕೊಳ್ಳೋಣ. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥ ಪದಗಳನ್ನು ಬರೆಯಿರಿ. ಬಟ್ಟೆ, ಅರಿ, ದೊರೆ. ಹಾಗೆ ಈ ಕೆಳಗಿನ 2 ಕ್ರಿಯಾಪದಗಳ ದತ್ತು ರೂಪವನ್ನು ಬರೆಯಿರಿ. ಹಾಡುವಳು, ಕುಣಿಯುತ್ತಿತ್ತು, ನುಡಿದನು. ಯಾವುದಾದರೂ ಒಂದು ಕುರಿತು ಪ್ರಬಂಧ ಬರೆಯಿರಿ. ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ. ಹಾಗೆ ಯಾವುದಾದರೂ ಒಂದು ಪತ್ರ ಕುರಿತು ಬರೆಯಿರಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋನಲ್ಲಿ ಸೆಕೆಂಡ್ PUC ಕನ್ನಡ ಮಿಡ್ ಟರ್ಮ್ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಪ್ಯಾಸಿಂಗ್ ಪ್ಯಾಕೇಜ್ ಕೂಡ ಒಳಗೊಂಡಿರುತ್ತದೆ. ಸೊ ಅಲ್ಲಿವರೆಗೆ ನಾನು ಹೇಳುವಂಥ ಇಂಪಾರ್ಟೆಂಟ್ ವಿಷಯಗಳು ಅದು ಕೂಡ ಒಂದು ಸಾರಿ ವಿಡಿಯೋ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಒಳಗೊಂಡಿತ್ತು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ನಾನು ಭಾವಿಸಿದ್ದೀನಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.